ಬಹುದಿನಗಳಿಂದ ಶಿವಮೊಗ್ಗದ ಜನತೆ ಕಾಯ್ತಾ ಇದ್ದಂತಹ ಮಾರಿಕಾಂಬಾ ದೇವಿಯ ಜಾತ್ರೆ ಈಗಾಗಲೇ ವಿದ್ಯುಕ್ತವಾಗಿ ಪೂಜಾ ವಿಧಿವಿಧಾನಗಳಿಂದ ಬೆಳಗ್ಗೆಯಿಂದಲೇ ಪ್ರಾರಂಭವಾಗಿದೆ. ಈಗಾಗಲೇ ಸಹಸ್ರಾರು ಜನತೆ ಬಂದು ದೇವಿಯ ದರ್ಶನವನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಯ ವ್ಯವಸ್ಥೆ ಹೇಗಿದೆ, ಹಾಗೆ ಜನರಿಂದ ಒಪಿನಿಯನ್ ಏನು ಬರ್ತಿದೆ ಅಂತ ಹೇಳಿ ನಾವು ನಮ್ಮ ಜೊತೆ ಇದ್ದಾರೆ ಮಾರಿಕಾಂಬಾ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಎನ್ ಮಂಜುನಾಥ್ ಅವರು. ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಬಹುದಿನಗಳಿಂದ ಸಾಕಷ್ಟು ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ರಿ. ಈಗ ಜಾತ್ರೆಗೆ ಚಾಲನೆ ಕೂಡ ಸಿಕ್ಕಿದೆ. ಸಹಸ್ರಾರು ಜನರು ಬಂದು ದೇವಿಯ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್ ಜನರ ರೆಸ್ಪಾನ್ಸ್? ಜನರು ರಾತ್ರಿ 1 ಗಂಟೆಯಿಂದನೇ ಸಾಲಲ್ಲಿ ನಿಂತಿದ್ರು. ಇವತ್ತು ಒಂದಿಷ್ಟು ತೊಂದರೆನೂ ಆಗಿದೆ ಭಕ್ತರಿಗೆ. ಕಾರಣ ಅವರು ನಿರೀಕ್ಷೆಗೆ ನಮಗೆಲ್ಲ 4 ಗಂಟೆಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ 1 ಗಂಟೆಗೇ ಜನ ಬಂದು ಲೈನಲ್ಲಿ ನಿಂತಿದ್ದರಿಂದ ಬೆಳಗ್ಗೆ ಪೂಜೆ ಆಗೋದು ವಿಳಂಬ ಆಯಿತು. ಯಾಕೆಂದರೆ ನಾಡಿಗರ ಮನೆಯಿಂದ ನಾವು ಬಾಸಿಂಗ ಸಮೇತ ಬರ್ತೀವಿ ದೇವಿಗೆ ಕಟ್ಟೋದಕ್ಕೆ. ಅಲ್ಲಿ ಸುಮಾರು ನಮಗೆ 1 ಗಂಟೆ ವಿಳಂಬ ಆಯ್ತು. ಆಗಲೇ ಜನ ಬಂದು ಕೂತಿದ್ರಿಂದ ಅವ್ರನ್ನೆಲ್ಲ ಬದಿಗೆ ಸರಿಸಿ ನಾವು ದೇವಿಯನ್ನು ತಲುಪೋದು ಸುಮಾರು 1 ಗಂಟೆ ವಿಳಂಬ ಆಯಿತು. ಹಾಗಾಗಿ ಆರಂಭದಲ್ಲಿ ತುಂಬ ಕ್ರೌಡ್ ಆಯಿತು. ಈ ಕಡೆಗೆ ನಾವು ನಿರೀಕ್ಷೆ ಹೊಸ್ದಾಗಿ ಮಾಡಿದಂಥ ವಿಶೇಷ ಸಾಲು ಅದು ಬಸ್ ಸ್ಟ್ಯಾಂಡ್ವರೆಗೂ ಹೋಗ್ಬಿಡ್ತು. ಈ ಕಡೆಗೆ ಹೊಳೆ ಸ್ಟಾಪ್ ತನಕನೂ ಹೋಯಿತು. ಜನರಲ್ ಸಾಲು 2 ಲೈನ್ ಮಾಡಿದ್ವಿ. ಆದರೆ ಈಗ ಬಿಸಿಲು ಜಾಸ್ತಿ ಆದಾದಂಗೆ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ದೇವಿಯ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ವಿಶೇಷವಾಗಿ ಒಂದಿಷ್ಟು ಸಣ್ಣ ಪುಟ್ಟ ಲೋಪಗಳಾಗಿ ಆಮೇಲೆ ಭಕ್ತರು ಸಾಲಲ್ಲಿ ಬರ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಎಲ್ಲಿ ಬೇಕಲ್ಲಿ ಹೋಗ್ತಾ ಇದ್ದಾರೆ. ನಾವು ಬ್ಯಾರಿಕೇಡ್ ಹಾಕಿ ಎಲ್ಲ ಮಾಡಿದ್ರೂ ಸಹ ಕೆಲವರು ಹಾರು ಬರೋದು ಇವ್ರನ್ನೆಲ್ಲ ಯಾರೂ ತಡೆಯೋಕ್ಕಾಗಲ್ಲ. ಅವರು ಅದು ಬೇರೆ ಪಾಪ ಬೆಳಗ್ಗೆಯಿಂದ ನಿಂತಿದ್ದಾರೆ, 3-4 ಗಂಟೆಯಿಂದ ಅವರು ಸೇವೆ ಕಾಯ್ತಿದ್ದಾರೆ ಅನ್ನೋ ಒಂದು ಇದಿಲ್ಲದೇ ಹಾರ್ಕೊಂಡು ಈ ಕಡೆಗೆ ಬರೋವಂಥದ್ದು ಈ ಥರದ್ದೆಲ್ಲ ಆಗಿದೆ. ಇರಲಿ, ಇನ್ನೂ ಒಂದಿಷ್ಟು ಕೆಲವು ಸತಿ ಮುಂದಿನ ಜಾತ್ರೆ ಸಂದರ್ಭದಲ್ಲಿ ಸುಧಾರಣೆ ಮಾಡೋವಂಥ ಪ್ರಯತ್ನ ಮಾಡೋಣ. ಭಕ್ತರಿಗೆ ಮಾರಿಕಾಂಬೆ ಎಲ್ರಿಗೂ ಒಳ್ಳೇದು ಮಾಡಲಿ. ಕೆಲವು ಕಡೆಗೆ 8-10 ಗಂಟೆ ಹಿಡಿಯುತ್ತೆ ದರ್ಶನಕ್ಕೆ. ಆದರೆ ಈಗ 3 ಗಂಟೆ ಹಿಡಿತಾ ಇದೆ. ಬೆಳಗ್ಗೆ 7 ಗಂಟೆ ಹಿಡಿದಿದೆ. ಬೆಳಗ್ಗೆ ನಿಂತಂಥವ್ರಿಗೆ 7 ಗಂಟೆ ಆಗಿತ್ತು. ಅದು ಕ್ರಮೇಣ ಈಗ 2 ಗಂಟೆಗೆ ವೇಗವಾಗಿ ಹೋಗ್ತಾ ಇದೆ. ಮತ್ತು 2 ಕಡೆಗೂ ಕಾಯಿ ಹೊಡೆಯೋರಿಂದ ಮಡ್ಲಕ್ಕಿ ತಗೊಳ್ಳೋರಿಂದ ಹಿಡಿದು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. 150 ಜನ ಮಡ್ಲಕ್ಕಿ ಮತ್ತು ಕಾಯಿ ಹೊಡೆಯೋದಕ್ಕೇ ನಾವು ನಿಯೋಜನೆ ಮಾಡಿದ್ದೀವಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಮತ್ತೆ 4 ಗಂಟೆಯಿಂದ ರಶ್ ಆಗುತ್ತೆ ಅಂತೇಳಿ ನಮಗೆ ಪೊಲೀಸ್ ಇಲಾಖೆಯಿಂದ ಇರೋಂಥ ಮಾಹಿತಿಗಳು. ಮತ್ತು ನಾವು ಅದನ್ನು ವೇಗಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದಷ್ಟು ಸ್ಪೀಡಾಗಿ ಹೋಗ್ತಿದೆ. ಈಗಾಗಲೇ ನಮ್ಮ ವಿಶೇಷ ದರ್ಶನ ಸಾಲು ಇದು ಸಹ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿತ್ತು. ಇದು ಸಹ ವೇಗವಾಗಿ ಹೋಗ್ತಿದೆ. ಎಲ್ಲರಿಗೂ ಸರ್, ಇವತ್ತು ರಾತ್ರಿ ಮಾರಿಗದ್ದುಗೆಗೆ ಮಾರಮ್ಮನ ಇದು ಏನು ತವರು ಮನೆಯಿಂದ ಗದ್ದುಗೆಗೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ. ಅದು ಉತ್ಸವದ ಮೆರವಣಿಗೆ ಮುಖಾಂತರ ನೆರವೇರುತ್ತೆ. ಎಷ್ಟೊತ್ತಿಗೆ ಅದಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ? ನಾವು ನಿರೀಕ್ಷೆಗೆ ಪ್ರಕಾರ ಒಂದು 11 ಗಂಟೆಗೆ ಅಂತ ಅಂದ್ಕೊಂಡಿದ್ವಿ. ಆದರೆ ಭಕ್ತರು ಇಲ್ಲಿ ನಿಂತುಬಿಟ್ರೆ ನಾವು ಒಂದು ಅರ್ಧ ಗಂಟೆ ವಿಳಂಬ ಆಗ್ಬೋದು. ನಾವು ಮಾರಿಗದ್ದುಗೆಗೆ 4 ಗಂಟೆಗೆ ಹೋಗಬೇಕು ಅಂತ ನಮ್ಮದಿರೋವಂಥದ್ದು. ಅಲ್ಲಿ 1 ಗಂಟೆ ಪೂಜೆ ನಡೆಯುತ್ತೆ. ಅಲ್ಲಿ ಗಂಗಾಮತಸ್ಥ ಸಮಾಜದ್ದಿದೆ, ಹರಿಜನರದ್ದು ಪೂಜೆ ಇದೆ. ಇದೆಲ್ಲ ಆದಮೇಲೆ ಚೌಡಿಕೆ ಮಂತಂದವ್ರದ್ದು ಪೂಜೆ ಇದೆ. ಈ 3 ಪೂಜೆಗಳು ನಡಿಬೇಕು ನಮಗೆ 1.5 ಗಂಟೆ ಒಳಗಡೆಗೆ. ಅದಾದರೆ ನಾವು ನಾಳೆ ಬೆಳಗ್ಗೆ 6-6:30 ಪೂಜೆನ ಸಾರ್ವಜನಿಕರಿಗೆ ಮಾಡೋ ಸಾಧ್ಯತೆ ಇದೆ. ಅದಕ್ಕೂ ಸಹ ನಾವು ಪ್ರಯತ್ನ ಮಾಡಿದ್ದೀವಿ. ಆದರೂ ನಮ್ಮ ನಿರೀಕ್ಷೆ ಮೀರಿ ಜನ ಬರ್ತಿರೋದ್ರಿಂದ ನಮ್ಮ ಏನೇನು ಸಿದ್ಧತೆ ಮಾಡ್ತೀವಿ ಆದರೂ ಒಂದಿಷ್ಟು ಏರುಪೇರು ಆಗ್ತಾಯಿದೆ. ಮುಂದಿನ ದಿನದಲ್ಲಿ ಇನ್ನೂ ಬೇಗನೆ ನಾವು ಇದು ಮಾಡೋವಂಥ ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ಮಾರಿಕಾಂಬೆ ಆರೋಗ್ಯ ಆಯಸ್ಸು ಕೊಡಲಿ, ಅವರು ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಮತ್ತು ಶಾಂತಿ ಸಮಾಧಾನದಿಂದ ದೇವಿಯ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾಗಲಿ ಅಂತ ಹೇಳಿ ವಿನಂತಿಸ್ಕೊಳ್ತೇವೆ. ಇನ್ನೊಂದು ಪ್ರಶ್ನೆ ಸರ್, ಹಾಗೆ ಮುಂಬರುವ 4 ದಿನಗಳ ಕಾಲಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ ಸರ್? ಈಗ 4 ದಿನ ಅಂದರೆ ಈಗ ನೋಡಿ, ನಾಳೆ ಮಾರಿಗದ್ದುಗೆಗೆ ಪ್ರತಿಷ್ಠಾಪನೆ ಆದಮೇಲೆ ಪ್ರತಿದಿನ ಅಲ್ಲಿ ತೀರ್ಥ ಪ್ರಸಾದನ ವ್ಯವಸ್ಥೆ ಇರುತ್ತೆ. ಇಲ್ಲೂ ಸಹ ಪ್ರಸಾದ ಇದೆ. ಜೊತೆಗೆ ಸಾರ್ವಜನಿಕರು ಮಜ್ಜಿಗೆ, ಶರ್ಬತ್ತು ಮತ್ತು ಉಪಹಾರಗಳನ್ನು ಸಹ ಇಲ್ಲಿ ಮಾಡಿ ಬೇರೆ ಬೇರೆ ಯುವಕರು, ಬೇರೆ ಬೇರೆ ವರ್ತಕರುಗಳು ಇಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಗದ್ಗೆ ಹತ್ರಕ್ಕೆ ನಿರಂತರವಾಗಿ ಪ್ರಸಾದದ ವ್ಯವಸ್ಥೆಗಳಿರುತ್ತೆ. ಎಲ್ಲ ಭಕ್ತರಿಗೂ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅಲ್ಲಿ ದೇವಸ್ಥಾನದ ಸುತ್ತಮುತ್ತಲು ವಿಶೇಷವಾಗಿ ಶೌಚಾಲಯಗಳಿಗೂ ಸಹ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಮಹಿಳೆಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ನಿರಂತರವಾಗಿ 4 ದಿನ ಅದು ಶನಿವಾರದವರೆಗೂ ಅಲ್ಲಿ ಪೂಜೆ ನಡೆಯುತ್ತೆ.
ಶನಿವಾರ ಸಂಜೆ 8 ಗಂಟೆಯಿಂದ ನಾವು ವನಕ್ಕೆ ಹೊರಡೋವಂಥ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ. ನಾವು ಅದು ಇದೇ ಮಾರ್ಗದಲ್ಲಿ ಮತ್ತೆ ಬಂದು ನಾವು BH ರಸ್ತೆ, ಮೀನಾಕ್ಷಿ ಭವನ ಆದಮೇಲೆ ನಾವು ಜಯದೇವ ಸರ್ಕಲಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ತಲುಪ್ತೀವಿ. ಅಲ್ಲಿ ತಲುಪಾದ್ಮೇಲೆ ನಾವು ಅಲ್ಲಿಂದ ಸಾರ್ವಜನಿಕರಿಗೆ ನಿರ್ಬಂಧ ಇರುತ್ತೆ. ಮಡಿವಾಳ ಸಮಾಜದವರು ದೇವಿಯನ್ನು ವನಕ್ಕೆ ಕರ್ಕೊಂಡೋಗಿ ವಿಸರ್ಜನೆ ಮಾಡೋವಂಥ ಈ ಪ್ರಕ್ರಿಯೆಗಳು ನಡೆಯುತ್ತೆ. ಈ 3 ದಿನದಲ್ಲಿ 4 ದಿನದಲ್ಲಿ ಇದಿಷ್ಟು ಕಾರ್ಯಕ್ರಮಗಳಿಗೆ ನಮ್ಮ ಪ್ರಕಾರ ಈ ಬಾರಿ 12 ಲಕ್ಷ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅಂತ ನಿರೀಕ್ಷೆ ಇದೆ. ಅದು ಸಂಖ್ಯೆ ಜಾಸ್ತಿನೂ ಆಗ್ಬೋದು. ನಮ್ಮ ನಿರೀಕ್ಷೆ ಇಷ್ಟಿದೆ. ಮೊನ್ನೆ ಯೋಚನೆ ಮಾಡಿದ್ದಕ್ಕಿಂತ ಇವತ್ತು ಜಾಸ್ತಿ ಜನ ಇದ್ದಾರೆ. ನೋಡ್ಬೇಕು ಇನ್ನು 4 ದಿನದಲ್ಲಿ ಏನಾಗತ್ತೆ ಅಂತ. ಧನ್ಯವಾದ. ಎಸ್, ಕೇಳಿದ್ರಲ್ಲ, ಮುಂಬರುವ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ಹೇಗೆ ನೆರವೇರುತ್ತೆ, 4 ದಿನಗಳ ಕಾಲ ಯಾವೆಲ್ಲ ಪೂಜೆ ಇರುತ್ತೆ, ಕೊನೆಯ ದಿನ ವನಕ್ಕೆ ದೇವಿಯನ್ನು ಕಳಿಸುವಂತಹ ಸಮಯ ಏನು ಅನ್ನುವಂತಹದ್ದನ್ನು ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎನ್ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.